ಪ್ರಾಪರ್ಟಿ ಮೈಸೂರು ಹೆಜ್ಜೆ ಆದಿಗೌಡ ಮಾತಾಡ್ತಾ ಇರೋದು. ಈಗೇನು ನೋಡ್ತಾ ಇದ್ದೀರಾ, ಇದು ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿ ವಿಲೇಜು. ಈ ಭತ್ತದ ಗದ್ದೆ ಅಂದರೆ ಫುಲ್ ಡ್ರೈವ್ ಮಾಡ್ಕೊಳ್ಬೋದು, ಫುಲ್ ವೆಟ್ಟು ಮಾಡ್ಕೊಳ್ಬೋದು. ಅಂದರೆ ನೀರಾವರಿ ಜಮೀನು. ವರ್ಷದಲ್ಲಿ 360 ದಿನವೂ ನೀರು ಬರುತ್ತೆ ಈ ಜಮೀನಿಗೆ. ಯಾರಾರ ಓನಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ನಾವೇ ಭತ್ತ ಬೆಳೆದು ಊಟ ಮಾಡಬೇಕು ಅನ್ನೋರು ಇದ್ದರೆ, ಇದು ಯಾವುದೇ ಥರ ತರಕಾರಿ ಬೆಳೆಯೋಕ್ಕೆ, ಭತ್ತ ಬೆಳೆಯೋಕ್ಕೆ ನೀರಿನ ತೊಂದರೆ ಏನೂ ಇಲ್ಲ. ಮಣ್ಣು ತುಂಬ ಚೆನ್ನಾಗಿದೆ. ಟೋಟಲ್ಲು 3 ಎಕರೆ 17 ಕುಂಟೆ 3 ಎಕರೆ 17 ಕುಂಟೆ ಬೌಂಡ್ರಿ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು. ಆಮೇಲೆ ಬೈಕ್ ಕಾಣಿಸ್ತಲ್ಲ, ಅದೇ ಕಾಲುವೆ ರೋಡು. ಅಂದರೆ ಅಲ್ಲಿಂದ ಡೌನ್ ಇಳಿಬೇಕು. ಅದು ಏರಿ ಅಂತ ಹೇಳ್ತಾರೆ. ಈ ಲೊಕೇಶನ್ಗೆ ಏರಿ ರೋಡು ಅಂತ ಹೇಳ್ತಾರೆ. ನೀರು ಯಾವಾಗಲೂ ಇಷ್ಟು ಬರ್ತಾನೆ ಇರ್ತದೆ. ಭತ್ತ ಬೆಳೆದಿದ್ದಾರೆ ಈಗ. ಇದು 6 ತಿಂಗಳಿಗೆ ಒಂದು ಸರಿ ಬೆಳೆ. ಅಂದರೆ ಜೂನಿಂದ ಡಿಸೆಂಬರ್ವರೆಗೂ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವುದೇ ಸೈಟು, ಮನೆ, ಜಮೀನು ಮತ್ತು ಮನೆ ಭೋಗ್ಯ, ಬಾಡಿಗೆ ಯಾವುದೇ ಥರ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಮಾರಾಟ ಮಾಡಿಸ್ಕೊಡ್ತೀವಿ. ಬೈಯರ್ಸ್ ಇದ್ದಾರೆ. ಇದು ಬಂದು 3 ಎಕರೆ 17 ಕುಂಟೆ ಜನರಲ್ ಪ್ರಾಪರ್ಟಿ ಆಗೈತೆ. ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಶ್ರೀರಂಗಪಟ್ಟಣ ಟು ಹುಣಸೂರಿಗೆ ಹೈವೇ ಆಗ್ತಿದೆ ಹೊಸದು. ಅಲ್ಲಿಗೆ ವಾಕಬಲ್ ಅಂದರೆ ಒಂದು 500 ಮೀಟರ್ಸ್ ಇಲ್ಲಾಂದರೆ 600 ಮೀಟರ್ಸಲ್ಲಿ ಈ ಜಮೀನು ಬರುತ್ತೆ. ಈ ಜಮೀನು ಅಂದರೆ ಹುಣಸೂರು ಟು ಶ್ರೀರಂಗಪಟ್ಟಣ ಹೈವೇ ಆಗ್ತಿದೆಯಲ್ಲ, ದಶಪಥ ಹೈವೇಗೆ, ಮೈಸೂರು ಟು ಬೆಂಗಳೂರು ದಶಪಥ ಹೈವೇಗೆ ಜಂಕ್ಷನ್ ಕೊಡ್ತಾ ಇದ್ದಾರೆ. ಆ ರೂಟ್ಗೆ ಇದನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇದು 600 ಮೀಟರ್ಸ್ ಹಿಂಭಾಗದಲ್ಲಿದೆ. ಪಾಲಹಳ್ಳಿ RTC ಬರೋದು. ತುಂಬ ಚೆನ್ನಾಗಿದೆ ಜಾಗ. ಲೊಕೇಶನ್ ಮಾತ್ರ ನೀವು ಆರ್ಗ್ಯಾನಿಕಲ್ಲಿ ಸ್ವಂತ ನಾವೇ ಬೆಳೆದು ಯಾವುದೂ ಕೆಮಿಕಲ್ ಇಲ್ಲದಂತೆ ನಾವು ಊಟ ಮಾಡಬೇಕು ಅಂತ ಅನ್ನೋರಿಗೆ ತುಂಬ ಚೆನ್ನಾಗಿದೆ ಭೂಮಿ. ಈಗ ಇವ್ರು ಬೆಳೆದಿರೋದು ಆರ್ಗ್ಯಾನಿಕ್ಕೆ. ಇವ್ರ ಹತ್ರ ಬೈ ಮಾಡೋಕ್ಕೂ ನೀವು ಕಾಲ್ ಮಾಡ್ಬೋದು. ಅಂದರೆ ಭತ್ತನ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಏನೇ ಇದ್ರೂ ಶೇರ್ ಮಾಡಿ. ಬಿಲ್ಡಿಂಗ್ ಮೆಟೀರಿಯಲ್ ಏನೇ ಬೇಕಿದ್ರೂ ಎಮ್ಸ್ಯಾಂಡು, ಕ್ರಷರ್ ಐಟಮು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇದು ಬಂದು ಪರ್ ಎಕರೆ ಇದು 2,50,000 ಕುಂಟೆ ಕೇಳ್ತಾ ಇದ್ದಾರೆ. ಅಂದರೆ ಪರ್ ಎಕರೆ 1 CR 1 ಕೋಟಿ ಹೇಳ್ತಾ ಇದ್ದಾರೆ. ಲ್ಯಾಂಡು ಫುಲ್ ಚೌಕವಾಗಿದೆ. ಅಂದರೆ ಟ್ರಯಾಂಗಲಲ್ಲೇ ಇದೆ. ಆ ತೆಂಗಿನ ಮರದವರೆಗೂ ಬಾರ್ಡ್ರು, ಬಾಳೆ ಗಿಡ ಇದೆಲ್ಲ ಅಲ್ಲಿವರೆಗೂ ಬಾರ್ಡ್ರು. ಕೆಳಗಡೆ ಒಂದು ತೆಂಗಿನ ಮರ ಕಾಣಿಸ್ತದೆ, ಅಲ್ಲಿವರೆಗೂ ಬಾರ್ಡ್ರ್. ಇದು ಏನು ಜಮೀನಲ್ಲಿ ಬರ್ತಾ ಇದ್ದಾರೆ ಅವರೇ ಓನರು. ಲ್ಯಾಂಡ್ ತುಂಬ ಸ್ಕ್ವೇರ್ ಇರೋದ್ರಿಂದ ಚೆನ್ನಾಗಿದೆ. ನಿಮ್ದು ಯಾವುದೇ ಥರ ಅಂದರೆ ಕಮರ್ಷಿಯಲ್ ಮಾಡ್ಕೊಳ್ಬೋದು. ಅಂದರೆ ಈಗಾಗಲ್ಲ, ಇದು ಫ್ಯೂಚರ್ ಇನ್ನು 10 ವರ್ಷ. ಪ್ರೈಸ್ ಈ ಥರ ಇದೆ. ಯಾಕಂದರೆ ಲ್ಯಾಂಡ್ ಈಗ ಹುಣಸೂರು ಟು ಶ್ರೀರಂಗಪಟ್ಟಣ ಹೈವೇ ಆಗಿದೆಯಲ್ಲ, ಅವ್ರು ಫಿಕ್ಸ್ ಮಾಡಿರೋ ರೈಟ್ಗೆ 10,000 ಜಾಸ್ತಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು.